ತಾಲೂಕಿನ ನೇಸರ್ಗಿ ಸುತ್ತಮುತ್ತ ಡಕಾಯಿತಿ ಮಾಡಿದ ಆರೋಪಿಗಳನ್ನು ಬಂಧಿಸುವಲ್ಲಿ ನೇಸರ್ಗಿ ಪೊಲೀಸ್ ಠಾಣೆಯ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ. ಪ್ರಕರಣದ ಹಿನ್ನೆಲೆ ಏನೆಂದರೆ, ಜನವರಿ ತಿಂಗಳಿನಲ್ಲಿ ಬುರುಡಕಟ್ಟಿ ಗ್ರಾಮದ ರಾಜು ಅಡಿವೆಪ್ಪ ಶಿವಬಸವಣ್ಣನವರ ಎಂಬುವರ ಬ್ಯಾಗ್ನಲ್ಲಿದ್ದ 41,070 ರೂಪಾಯಿಯನ್ನ ಬೈಕ್ ಅಡ್ಡಗಟ್ಟಿ ಡಕಾತಿ ಮಾಡಿ ಪರಾರಿಯಾದ 5 ಆರೋಪಿಗಳನ್ನು ಬಂಧಿಸಿದ್ದಾರೆ. ಬಂಧಿತ ಆರೋಪಿಗಳು ಬೆಳಗಾವಿಯ ವಾಲ್ಮೀಕಿ ಗಲ್ಲಿಯ ಈರಪ್ಪ ಮಹದೇವ ಪವಾಡಿ, ಗೋಕಾಕ ತಾಲೂಕಿನ ಗುಜನಾಳ ಗ್ರಾಮದ ಪ್ರಶಾಂತ್ ರಾಮಚಂದ್ರ ನಾರಿ, ಗುಜನಾಳ ಗ್ರಾಮದ ನಿಂಗಪ್ಪ ಅಡಿವೆಪ್ಪ ದೊಡ್ಡಮನಿ, ಸುಣಕುಂಪಿ ಗ್ರಾಮದ ರಾಮಪ್ಪ ಬಾಳಪ್ಪ ಹಳಬನ್ನವರ ಹಾಗೂ ಸುಣಕುಂಪಿ ಗ್ರಾಮದ ಸದಾನಂದ ಬಾಳಪ್ಪ ಉದನಾಯಕ ಪ್ರಕರಣದ ಆರೋಪಿಗಳಾಗಿದ್ದು, ಇವರನ್ನ ಶುಕ್ರವಾರ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ. ಇನ್ನು ದರೋಡೆಕೋರರ ಪತ್ತೆಗೆ ಬೆಳಗಾವಿ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದ ಮಾರ್ಗದರ್ಶನದಲ್ಲಿ ಹೆಚ್ಚುವರಿ ಎಸ್ಪಿ ಶ್ರುತಿ ಕೆ, ಆರ್‌ಬಿ ಬಸರಗಿ, ಬೈಲಹೊಂಗಲ ಡಿವೈಎಸ್ಪಿ ಡಾಕ್ಟರ್ ವೀರಯ್ಯ ಹಿರೇಮಠ, ಸಿಪಿಐ ಗಜಾನನ ನಾಯ್ಕ ನೇತೃತ್ವದಲ್ಲಿ ತಂಡ ರಚಿಸಲಾಗಿತ್ತು. ನೇಸರ್ಗಿ ಪೊಲೀಸ್ ಠಾಣೆಯ ಪಿಎಸ್ಐಗಳಾದ ಈರಪ್ಪ ರಿತ್ತಿ, ಆರ್‌ಬಿ ಗೌಡರ, ಮುಖ್ಯ ಪೇದೆಗಳಾದ ಅನಿಲ್ ಗಡಿನಾಯ್ಕ, ಎಸ್‌ಆರ್ ದೇಸಾಯಿ, ಜಿಎಚ್ ಗುದಗಾಪುರ, ಎನ್‌ವಿ ಪರಡ್ಡಿ, ಎನ್‌ವಿ ಗುಡೆನ್ನವರ ಪೇದೆಗಳಾದ ಪ್ರಕಾಶ್ ಕೆಡಿ, ಆನಂದ ಡೋಂಬರ, ಸಂತೋಷ್ ದೇಯಣ್ಣನವರ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು. ಬೆಳಗಾವಿ ಎಸ್ಪಿ ಡಾಕ್ಟರ್ ಭೀಮಾಶಂಕರ್ ಗುಳೇದ ಸಿಬ್ಬಂದಿಗಳ ಕಾರ್ಯಕ್ಕೆ ಹರ್ಷ ವ್ಯಕ್ತಪಡಿಸಿದ್ದಾರೆ.